ಎಲ್ಲರೂ ಏನಂತಾರೆ, ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಗಂಡ ಹೆಂಡತಿ ಈಗ ಚೆನ್ನಾಗಿ ಇಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಒಂದು ಜನ್ಮದಲ್ಲೇ ತಪ್ಪಿಸ್ಕೊಬೋದು. ಇಲ್ಲ ಅಂದರೆ ಜಗಳ ಆಡಿಕೊಂಡು ಇಡೀ ಜೀವನ ಒಬ್ರಿಗೊಬ್ಬರು ಇದು ಮಾಡಿಕೊಂಡಿದ್ರೆ ಗೊತ್ತಿಲ್ಲ ಇನ್ನು 3-5 ಜನ್ಮ ಎಷ್ಟು ಜನ್ಮ ಮತ್ತು ಅವರೇ ಸಿಗ್ತಾರೆ ಅನ್ನೋದು. ಈ ಜನ್ಮದಲ್ಲಿ ಗಂಡ ಆಗಿರೋನು ನೆಕ್ಸ್ಟು ಹೆಂಡತಿ ಆಗ್ಬೋದು. ಕರ್ಮ ಯಾವ ಥರ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಇವಾಗ ನಾನು ಹೆಂಡತಿಗೆ ಕಷ್ಟ ಕೊಡ್ತಾಯಿದ್ರೆ ಮುಂದೆ ಅದೇ ಥರ ಕಷ್ಟಗಳನ್ನ ನಾನು ಅನುಭವಿಸ್ಬೇಕಾಗತ್ತೆ. ಸೊ ಇನ್ನೊಬ್ರಿಗೆ ಕಷ್ಟ ಕೊಡೋಕ್ಕೆ ಮುಂಚೆ 3-4 ಸಲ ಯೋಚನೆ ಮಾಡಿ. ಇದೇ ಮತ್ತು ಈ ಜನ್ಮದಲ್ಲಿ ವಯಸ್ಸಾದಾಗಾದರೂ, ಈಗ ವಯಸ್ಸಾದಮೇಲೆ ಗಂಡಂಗೆ ಏನೋ ಏಜ್ ಜಾಸ್ತಿ ಆಗಿರುತ್ತೆ, ಆವಾಗ ಎಲ್ಲ ಬಯಸ್ಕೊಂಡಿದ್ದು ನೆನಪಿರುತ್ತೆ. ಆವಾಗ ಲಾಸ್ಟಲ್ಲಿ ಹೆಂಡತಿ ಹತ್ರ ಬಯಸ್ಕೊಬೇಕಾಗತ್ತೆ. ಯಾರು ಇವಾಗ ಸ್ಟ್ರಾಂಗ್ ಆಗಿರೋರು ಮುಂದೆ ಒಂದು 15 ವರ್ಷ 20 ವರ್ಷ ಆದಮೇಲೆ ವೀಕ್ ಆಗ್ತೀರ. ಆವಾಗ ನೀವು ಸ್ಟ್ರಾಂಗ್ ಆಗಿದ್ದಾಗ ಯಾರನ್ನ ಅಟ್ಯಾಕ್ ಮಾಡ್ತೀರಲ್ಲ, ನೀವು ವೀಕ್ ಆದಾಗ ಅವ್ರು ಅಟ್ಯಾಕ್ ಮಾಡ್ತಾರೆ. ಸೊ ಯಾರನ್ನೂ ಇದು ಮಾಡೋದು ಬೇಡ. ಮನಸ್ಸಿಂದ ಕೂಡ ನೋವು ಕೊಡಬೇಡಿ. ಮಾತಾಡಿ, ಯೋಚನೆ ಮಾಡಿ ಮಾತಾಡಿ. ಮನೇಲಿರೋರೆಲ್ಲರೂ ಖುಷಿಯಾಗಿರಿ, ಆಯಿತಾ?